ಏನಿದ್ದಪ್ಪ ನಿಮಗೆ ಗೊತ್ತದ, ಒಬ್ಬ ದರೋಡೆಕೋರಿದ್ದ, ಮತ್ತೊಂದು ಇದ್ದ. ಅದ್ರ ನಂತರದಲ್ಲಿ ಏನಾದ ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇತಿಹಾಸದಲ್ಲೇ. ಹಂಗೆ ಇಲ್ಲೂ ಬದಲಾವಣೆ ಆಗುವಂಥ ಸಾಧ್ಯತೆಗಳೆಲ್ಲ ಇದ್ದಾವೆ. ಒಬ್ಬ ಹೆಣ್ಣುಮಗಳು ಅದ್ರಾಗೂ ರಾಜಕೀಯದಲ್ಲಿ ಎದ್ದು ಬರೋದಪ್ಪ ಅದು ಹುಡುಗಾಟ ಅಲ್ಲ. ಸಣ್ಣ ಮಾತುಗಳು, ಚುಚ್ಚುವ ಮಾತುಗಳು, ಬೈಗಳುಗಳು, ಏನಾದರೂ ಅನ್ನುವಂಥದ್ದು, ಯಾರ ಜೊತೆಗಾದರೂ ಏನಾದರೂ ಮಾತಾಡಿದರೆ ಇದಿದೆ ಅಂತ ಅನ್ನುವಂಥ ಹಳದಿ ಕಣ್ಣಿನ ನೋಟ, ಇವೆಲ್ಲನೂ ಸಹಿಸಿ ಮೇಲೆ ಬರಬೇಕಾಗ್ತದೆ. ಅದು ಹುಡುಗಾಟ ಅಲ್ಲ. ಅದು ಇರ್ಬೋದು, ದುಡ್ಡು ಒಂದಿದ್ರೆ ಎಲ್ಲ ಆಗ್ತದಂತಲ್ಲ, ಸಾಧ್ಯ ಇಲ್ಲ. ದುಡ್ಡಿದ್ದವ್ರು ಎಷ್ಟು ಜನ ಇಲ್ಲ, ದುಡ್ಡು ಒಂದೇ ಅಲ್ಲ, ಜೊತೆಗೆ ಧೈರ್ಯನೇ ಬೇಕಾಗ್ತದೆ. ವೈಯಕ್ತಿಕ ಡಿಸಿಷನ್ ತೊಗೊಳ್ಳೋಂಥ ಒಂದು ಏನಪ್ಪ ಅಂತಂದ್ರೆ ಒಂದು ಅವರಲ್ಲಿ ಶಕ್ತಿನೂ ಬೇಕಾಗ್ತದೆ. ಅದೆಲ್ಲ ಹೆಣ್ಮಗಳೆಲ್ಲ ನೋಡ್ತಾ ಇದ್ದೀವಿ. ಆ ದಿಶೆಯಲ್ಲೇ ಅವರನ್ನು ನಾವು ಅವ್ರು ಏನೂ ಇರಲಿ ತಪ್ಪುಗಳನ್ನು ಬದಿಗಿಟ್ಟೆ, ಹೌದಪ್ಪ ಒಬ್ಬ ಬೆಳಗಾವಿಯಲ್ಲಿ ಗುರುತಿಸ್ಕೊಳ್ಳುವಂಥ ಹೆಣ್ಮಗಳಾಗಿ ಬೆಳೆದಿದ್ದಾರೆ ಅಂಥವರು ಈ BDCC ಬ್ಯಾಂಕ್ನಲ್ಲಿ ಒಂದು ಶಕ್ತಿ ಆಗ್ತಾರ ಅಂತ. ಯಾಕಂದರೆ ಇಲ್ಲಿವರೆಗೆ ರಮೇಶ್ ಅವ್ರ ಜೊತೆಗೆ ಆರಂಭದಲ್ಲಿ ಒಳ್ಳೆಯದಿದ್ದರು, ನಂತರದಲ್ಲೇ ಅವರೊಳಗೆ ಏನೋ ಯಾವುದೋ ಕಾರಣಕ್ಕೆ ಬಂದು ನಂತರ ತದ್ವಿರುದ್ಧ ವೈರಿಗಳಾಗಿದ್ದು, ಇವತ್ತು ಒಬ್ಬರಿಗೊಬ್ಬರು ಆದಂಥ ಮಟ್ಟಿಗೆ ಬಂದಿದ್ದಾರೆ. ಅಂದರೆ ಅದೇ ಸಂದರ್ಭ ಏನೋ ಧೈರ್ಯ ಇತ್ತು ಇಲ್ಲಿ ರಾಜಕೀಯದಲ್ಲೇ. ಸತೀಶ್ ಅವ್ರ ಜೊತೆ ಗುರುತಿಸ್ಕೊಳ್ತಾ ಇದ್ದರು. ಇವತ್ತು ಸ್ವತಃ ಜಾರಕಿಹೊಳಿ ಸಹೋದರರು ಅದನ್ನು ಪಕ್ಷಾತೀತ ಮಾಡಿದ್ರಿಂದಾಗಿ ಇವತ್ತು ಯಾರ ಜೊತೆ ಕೂಡಿ ತಮ್ಮ ಮಗನ ಗೆಲುವಿಗೆ ಪ್ರಯತ್ನ ಮಾಡ್ತಾರೆ ಅನ್ನುವಂಥದ್ದು ಇದನ್ನು ಸಹಿತ ನಾವು ಗಮನಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಅಷ್ಟು ಸ್ವಲ್ಪ ಮಾತಲ್ಲ, ಅದರಲ್ಲೂ BDCC ಬ್ಯಾಂಕಿನ ಅದರ ನಿರ್ದೇಶಕರಾಗುವುದಂತೆ ಭಾಳ ಖತರ್ನಾಕ್ ಆದಂಥ ವಿಷಯ ಅದು. ಅದು ಎಷ್ಟು